ಇನ್ನೊಂದು ಸರ್, ಈಗ ಇಷ್ಟುವರೆಗೂ ಲಾ ಆ್ಯಂಡ್ ಆರ್ಡರ್ ಕೇಸ್ಗಳ ಬಗ್ಗೆ ಹೇಳಿದ್ರಿ. ಇನ್ನು ಕ್ರೈಮ್ ವಿಚಾರಕ್ಕೆ, ಕ್ರಿಮಿನಲ್ ಕೇಸ್ಗಳ ಬಗ್ಗೆ ಮೊದಲಿಗೆ ಹ್ಯಾಂಡಲ್ ಮಾಡಿದಂಥದ್ದು ಮತ್ತು ನಿಮಗೆ ಟಫ್ ಆಗಿರ್ತಕ್ಕಂಥದ್ದು, ಕೊನೆಗೆ ಒಂದು ಯಾವುದೋ ಒಂದು ಸುಳಿವು ಸಿಕ್ಕಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಆರೋಪಿಯನ್ನು ಬಂದಿರ್ತಕ್ಕಂಥದ್ದು ಯಾವುದಾದ್ರು ನೆನಪಿದೆಯಾ ಸರ್ ತಮಗೆ? ಏನಾಗ್ತಿದೆ ಅಂದರೆ ನೋಡಿ, ಅದು ಕ್ರೈಮ್ ಪ್ರೂನ್ ಏರಿಯಾ ಅಲ್ಲ, ಅದು ಲಾ ಆ್ಯಂಡ್ ಆರ್ಡರ್ ಪ್ರೂನ್ ಏರಿಯಾ. ಅದು ಆ್ಯಕ್ಚುಲಿ ಯಾವುದು ನಮ್ಮ ಮಧೇಪುರ ಇದ್ನಲ್ಲ, ಆವಾಗ ಆ್ಯಕ್ಚುಲಿ 2 ವರ್ಷ ಅಲ್ಲಿದ್ದೆ. ಆಗಲೇ ಅಲ್ಲಿ 3 ವರ್ಷ ಮತ್ತು 5 ವರ್ಷ ಅಲ್ಲಿ ನಾನು ಕೆಲಸ ಮಾಡಿದಂಥ ಸಮಯದಲ್ಲಿ ಇಂಥ ಲಾ ಆ್ಯಂಡ್ ಆರ್ಡರ್ ಕೇಸಸ್ಗಳು ತುಂಬ ಚಾಲೆಂಜಸ್ ಬಂತು ನನಗೆ. ಅದರಲ್ಲಿ ಭಾಳ ಇದಾಯಿತು ಆಶ್ರಯ ಯೋಜನೆಯಲ್ಲಿ. ಮತ್ತು ಅದೇನಾಯಿತು ನೋಡಿ, ಅದನ್ನು ಅವತ್ತಾಗಿ ಉಳಿಸ್ಕೊಂಡಿದ್ದಕ್ಕೆ ಅದು ಇಂಡಸ್ಟ್ರಿಯಲ್ ಹಬ್ ಆಗಿದೆ. ಈಗ ನೀವು ನೋಡಿರಬೇಕು, ಇಲ್ಲಾಂದರೆ ಅದೊಂಥರ ದೊಡ್ಡ ಇಡೀ ನಮ್ಮ ರಾಜ್ಯದ ಅತ್ಯಂತ ದೊಡ್ಡ ಸ್ಲಮ್ ಆಗೋಗ್ಬಿಟ್ಟಿರೋದು. ಇವಾಗ ಹಾಸ್ಪಿಟ್ಲ್ ಬರುತ್ತೆ ನೋಡಿ, ಉದ್ದಕ್ಕೂ ನಮ್ಮ ಒಳಗಡೆ ಹಾಸ್ಪಿಟ್ಲ್ಗಳು, IT ಪಾರ್ಕ್ ಬಂದಿದೆ ನೋಡಿ, ಆ ಗ್ರಾಫೈಟ್ ಇಂಡಿಯಾದಿಂದ ಒಳಗಡೆ ನುಗ್ಗೋಗ್ತದೆ. ಇವಾಗ ತುಂಬ ಬ್ಯೂಟಿಫುಲ್ ಏರಿಯಾ ಆಗಿದೆ. ಅದಾದಮೇಲೆ ಇನ್ನೊಂದು ಸಣ್ಣದೊಂದು ಚಾಲೆಂಜಸ್ ಹೇಳ್ತೀನಿ. ಅಲ್ಲಿ ಒಳಗಡೆ ಅಲ್ಲಿ ಒಂದು ಗ್ರಾಫೈಟ್ ಇಂಡಿಯಾ ಅಂತ ಇದೆ. ನಮ್ಮ ಬೆಂಗಳೂರಿನಲ್ಲಿ ಗ್ರಾಫೈಟ್ ಇಂಡಿಯಾ ಇರ್ತಕ್ಕಂಥದ್ದು, ಗ್ರಾಫೈಟ್ ಇರುವಂಥ ಫ್ಯಾಕ್ಟ್ರಿ ಒಂದೇ ಒಂದು ಬೆಂಗಳೂರಿನಲ್ಲಿ, ಅದು ಗ್ರಾಫೈಟ್ ಇಂಡಿಯಾ ಫ್ಯಾಕ್ಟ್ರಿ, ದೊಡ್ಡನಕುದಿ, ಮಹದೇವಪುರ ಲಿಮಿಟ್ಸಲ್ಲಿ. ಅಲ್ಲಿ ಈ ಯಾರು ಅಶ್ವಥ್ ನಾರಾಯಣ ರೆಡ್ಡಿ ಅವರು ಅಂತಿದ್ರಲ್ಲ, ಅವರು ಪ್ರೆಸಿಡೆಂಟ್ ಆಗಿದ್ದರು. ಎಷ್ಟು ವರ್ಷ ಆಗಿದ್ರು ಅಂದರೆ ಆಲ್ಮೋಸ್ಟ್ 25 ವರ್ಷ ಆಗೋಗ್ಬಿಟ್ಟಿತ್ತು ಅವ್ರು ಪ್ರೆಸಿಡೆಂಟ್ ಆಗಿ. ಥರ ಏಕಸ್ವಾಮ್ಯ, ಒಂಥರ ನಮ್ಮ ಅಯತುಲ್ಲಾ ಖೊಮೇನಿ ಇದ್ದಂಗೆ. ಅವ್ರು ಹೇಳಿದ್ರೆ ಮುಗೀತು, ಅದು ಎಲೆಕ್ಷನು ಇಲ್ಲ ಆ ಥರ ಇತ್ತಲ್ಲಿ. ಅಲ್ಲಿ ಜನ 1,500 ಜನ ಇದಾಗ್ಬಿಟ್ಟಿದ್ರೆಲ್ಲ. ಎಲೆಕ್ಷನ್ ಮಾಡಲ್ವಲ್ಲ, ಈ ಮನುಷ್ಯನೆಲ್ಲ ಹಿಡ್ತಾ ಮಾಡ್ಕೊಬಿಟ್ಟು ಬೇಕಾಬಿಟ್ಟು ಇದು ಮಾಡ್ತಾರೆ, ನಮಗೇನು ಉಸಿರೇ ಮಾಡೋಕ್ಕೆ ಬಿಡಲ್ವಲ್ಲ ಅಂಥೇಳಿ ಅಲ್ಲಿ ಹೊಗೆಯ ವಾತಾವರಣ, ಬೆಂಕಿ ವಾತಾವರಣ ಆಗೋಗ್ಬಿಟ್ಟಿತ್ತು ಆ ಇದರೊಳಗಡೆ. ನನಗೆ ಯಾರೋ ಹೇಳಿದ್ರು ಒಂದು ದಿವಸ ಬಂದು, ಸಾರ್ ಈ ಥರ ಇಲ್ಲಿ ಎಲೆಕ್ಷನ್ ಮಾಡೋಕ್ಕೆ ಬಿಡಲ್ಲ ಮನುಷ್ಯ, ಏನಾದರೂ ಮಾಡಿಸಿ ಸರ್ ನೀವು. ಹೋದರೆ ಯಾರು ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಅವ್ನು ಹೇಳ್ದಂಗೆ ಕೆಲಸದಿಂದ ತೆಗೆದುಬಿಡ್ತಾರೆ, ನಾಳೆ ಗೇಟಲ್ಲಿ ಒಳಗೆ ಬಿಡಲ್ರು ಫ್ಯಾಕ್ಟ್ರಿಯವರು. ಅವ್ನು ಹೇಳ್ದಂಗೆ ಫ್ಯಾಕ್ಟ್ರಿಯವ್ರು ಕೇಳ್ತಾರೆ, ಸಾರ್ ಹೌದಾ ಹಿಂಗೆಲ್ಲ ಇದೆಯಾ, ಸರಿ ಎಲ್ಲ ಒಳಗಡೆ ಎಲ್ಲ ಒಂದು ದಿವಸ ಎಲ್ಲ ನೋಡ್ಕೊಂಡು ಬಂದು ಎಲ್ಲ ಬಂದಾದಮೇಲೆ ಅವ್ರಿಗೆ ಹೇಳಿದೆ ನಾನು ಒಂದು ದಿವಸ, ನೋಡಿರಿ ನೀವು ಎಲೆಕ್ಷನ್ ಮಾಡ್ತೀವಿ ಅಂದರೆ ಮಾಡಿ ಧೈರ್ಯವಾಗಿ, ನಾನು ಇರ್ತೀನಿ. ನೀವೆಲ್ಲ ಅಕಸ್ಮಾತ್ ಗೇಟ್ ಮೀಟಿಂಗ್ ಮಾಡ್ತೀರಾ, ಒಂದು ಮೀಟಿಂಗ್ ಮಾಡಬೇಕಾ, ನೀವು ಎಲೆಕ್ಷನ್ಗೋಸ್ಕರ ಒಂದು ಮೀಟಿಂಗ್ ಮಾಡ್ತೀರಾ ಮಾಡಿ, ನಾನು ಇರ್ತೀನಿ, ನೋಡೋಣ, ನಾನು ಫೇಸ್ ಮಾಡ್ತೀನಿ, ಅದು ಯಾರು ಬರ್ತಾರೋ ನೋಡೋಣ ಅಂದ್ಬಿಟ್ಟು ಅಂತ ಹೇಳಿದೆ. ಅದು ಒಂಥರ ಅಲ್ಲಿ ಒಳಗಡೆ ಕರೆಂಟ್ ಹೊಡೆದಂಗೆ ಆಗ್ಬಿಟ್ಟಿತ್ತು ಪೂರ್ತಿ, ಅಲ್ಲಿ ಒಳಗಡೆ ಗ್ರಾಫೈಟ್ ಇಂಡಿಯಾ ಫ್ಯಾಕ್ಟ್ರಿಗೇ. ಈ ಥರ ಅವನೊಬ್ಬ ಸಬ್ ಇನ್ಸ್ಪೆಕ್ಟರ್ ಹೇಳ್ಬಿಟ್ಟಿದ್ದಾನೆ, ಅವನು ಏನೇ ಇನ್ನೂ ಒಂದು ಚಡ್ಡಿ ಇರ್ದಿಲ್ಲ ಅವನಿಗೆ, ನೆನೆ ಬಂದವ್ನು ಇವನು, ಏನೇ ಅವನು ಈ ಥರ ಎಲ್ಲ ಮಾಡ್ತಾವನೆ ಹಾಗೆ ಹೀಗೆ ಅಂತ. ನ್ಯಾಯ ಅದು. ಎಲೆಕ್ಷನ್ ಲೀಗಲಾಗಿ ನಡಿಬೇಕಾದ್ರೆ ನಡೀಲಿ, ನೀನು ತಡೆ ಹಿಡಿದ್ಬಿಟ್ರೆ ಹಂಗೆ ಅದನ್ನ ಎದುರಿಸ್ಬಿಟ್ಟು ಮನೆಗಳಿಗೆ ಕೆಲಸ, ಮನೆ ಹತ್ರ ಕಲ್ಲಲ್ಲಿ ಹೊಡಿಸ್ಬಿಡೋದು, ಮನೆಗೆ ನುಗ್ಗಿಸ್ಬಿಡೋದು, ಎದುರಿಸ್ಬಿಡೋದು. ಅಲ್ಲೆಲ್ಲ ಹಳ್ಳಿನೆಲ್ಲ ಮನೆಗಳೇ ಪಾಪ ಗ್ರಾಫೈಟಲ್ಲಿ ಕೆಲಸ ಮಾಡ್ತಿದ್ದವರು. ಆಗ ಅಂಥ ವಾತಾವರಣದಲ್ಲಿ ಇದ್ದವರು 120 ಬರಬೇಕು, ಅಟ್ಯಾಕ್ ಮಾಡಿಬಿಡೋದು, ಇದೆಲ್ಲ ಇದ್ದು ಭಯ ಬಿದ್ದು ಯಾರೂ ಮಾಡ್ತಾಯಿರಲಿಲ್ಲ ಎಲೆಕ್ಷನ್ಗಳು. ಕೊನೆ ಗೇಟ್ ಮೀಟಿಂಗ್ ಮಾಡಿಬಿಟ್ರು. ಗೇಟ್ ಮೀಟಿಂಗ್ ಹೆಂಗೆ ಮಾಡಿದ್ರು ಅಂತ ಅಂದರೆ, ಇಡೀ ಫ್ಯಾಕ್ಟ್ರಿ ಎಲ್ಲ ಜನ ಬಂದು ಮಾಡಿಬಿಟ್ರು. ಎಲ್ಲ ವಿರೋಧ ಅಂತ ಗೊತ್ತಾಗೋಯ್ತಲ್ಲ, ಮನುಷ್ಯನಿಗೆ ವಿರೋಧ ಅಂತ. ಆ ಮನುಷ್ಯನಿಗೆ ಯಾಕೆ ಆ ಮನುಷ್ಯನಿಗೆ ಆ ಫ್ಯಾಕ್ಟ್ರಿ ಬೇಕಾಗಿತ್ತು ಅಂದರೆ, ಅವರ ಸಂಘಟನೆಗೆ ಜನ ತುಂಬ್ಕೊಂಡು ಹೋಗಬೇಕು. ಬಸ್ಗಳು ಕೊಡೋರು, 5 ಬಸ್ಸು 10 ಬಸ್ಸು. ಅವಾಗ ಜನತಾದಳ ಅಲ್ವಾ, ಬಂದರು ಅಂದರೆ ಈ ಜನನೇ ಎತ್ತಿಸ್ಕೊಂಡು ಕರ್ಕೊಂಡು ಹೋಗುವ, ಬಸ್ಗಳು ತುಂಬ್ಕೊಂಡು ಹೋಗೋದು. ಅಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ಬಸ್ಗಳು ಬೇಕು. ಆಮೇಲೆ ಎಲ್ಲ ಫೈನಾನ್ಷಿಯಲ್ ಇದೆಲ್ಲ ಅಲ್ಲಿಂದನೇ ಆಗ್ತಾಯಿತ್ತು ಅವ್ರಿಗೆ. ಅದರಿಂದ ಆ ಮನುಷ್ಯನಿಗೆ ಅಲ್ಲಿಂದ ಬಿಡೋಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲ ಥರವಾದಂಥ ಸೋರ್ಸಸ್ಸು ರಾಜಕೀಯ ಮಾಡೋಕ್ಕೆ ಆ ಫ್ಯಾಕ್ಟ್ರಿ ಬೇಕಾಗಿತ್ತು. ಕೊನೆಗೇನಾಗೋಯ್ತು, ಎಲೆಕ್ಷನ್ನು ಮಾಡಿ ಚಿಂದಿ ಮಾಡಿ ಓಟ್ ಬಂದಿದ್ದೆ 40 ಓಟ್ ಅವ್ರಿಗೆ, ಒಂದು 40 ಓಟ್ ಅವ್ರಿಗೆ. ಇನ್ನು ಉಳಿದದ್ದು ಎಲ್ಲ ಓಟು ಬೇರೆ, ಎಲ್ಲ ಫುಲ್ ಪ್ರೆಸಿಡೆಂಟ್ ಸೆಕ್ರೆಟರಿ ಎಲ್ಲ ಬೇರೆ ಆಗ್ಬಿಟ್ಟು ಚಿಂದಿ ಆಗ್ಬಿಟ್ಟ ಮನುಷ್ಯ. ಬೈ ಬ್ಯಾಡ್ ಲಕ್ ಏನಾಯ್ತು ನೋಡಿ, ಆ ಸಾರಿ ಎಲೆಕ್ಷನಲ್ಲಿ ಅಶ್ವಥ್ ನಾರಾಯಣ ರೆಡ್ಡಿ, ಅವಾಗ ಜನತಾದಳ ಗೌರ್ಮೆಂಟ್ ಬಂತು ಗೊತ್ತಲ್ಲ ನಿಮಗೆ, 95ನಲ್ಲಿ ಸರ್ಕಾರ ರಾಮಕೃಷ್ಣ ಹೆಗಡೆಯವ್ರು ಬಂದುಬಿಟ್ರಲ್ಲ, ಕಿತ್ಕೊಂಡು 115 ಬಂದುಬಿಟ್ರು ಇವರು ಜನತಾದಳದವರು. ಅಲ್ಲಿ ಕೃಷ್ಣಪ್ಪ ಸೋತೋಗ್ಬಿಟ್ರು. ಸೋತೋದು ದಿವಸನೇ ಅಲ್ಲಿ ಅವರು ಯಾರು ಕೃಷ್ಣಪ್ಪ ಸೋತರು, ಡಿಕ್ಲೇರ್ ಆಯಿತು. ನೆಕ್ಸ್ಟ್ ಡೇಗೆ ಈವ್ನಿಂಗ್ಗೆ ನನಗೆ MLA ಇವತ್ತು ಹಾಗೆ ಅನೌನ್ಸ್ ಆಯ್ತು ಇವತ್ತು. ನೆಕ್ಸ್ಟ್ ಡೇ ಈವ್ನಿಂಗ್ ನಂಗೆ ಒಂದು ಆರ್ಡರ್ ಬಂದ್ಬಿಡ್ತು, ಟ್ರಾನ್ಸ್ಫರ್ಡ್ ಔಟ್ ಫ್ರಮ್ ಮಧೇಪುರ ಪೊಲೀಸ್ ಸ್ಟೇಷನ್ ಅಂತ. ಎಲ್ಲಿ ಅಂತ ಪೋಸ್ಟಿಂಗ್ ಇಲ್ಲ, ಏನೂ ಇಲ್ಲ, ಯಾವ ಜಾಗನೂ ಇಲ್ಲ, ಎಲ್ಲಿಗೆ ಹೋಗ್ಬೇಕು ನಾನು, ಟ್ರಾನ್ಸ್ಫರ್ ಏನು ಅಂತ ನೋಡಿ ನಂಗೆ ಶಾಕ್ ಆಯಿತು. ಇದು ಒಂದು ಚಾಲೆಂಜ್ ಜೀವನದಲ್ಲಿ. ನಾನು ಸತ್ಯ ಮಾಡಿದ್ದೀನಿ, ಸರಿ ಮಾಡಿದ್ದೀನಿ. ಇವ್ರಿಗೆ ನಾನು ಸರಿಯಾಗಿ ಪಾಠನೂ ಕಲಿಸಿದ್ದೀನಿ. ಅದು ನನ್ನ ಕೆಲಸ, ಪೊಲೀಸ್ ಕೆಲಸ. ನೋಡೋಣ ಅಂದ್ಬಿಟ್ಟು ನನಗೆ 3 ತಿಂಗಳು ಪೋಸ್ಟಿಂಗ್ ಕೊಟ್ಟಿಲ್ಲ. ಸುತ್ತೆ ಏನು ಮಾಡಿದ್ರು ಪೋಸ್ಟಿಂಗ್ ಕೊಡಿದ ಬಿಟ್ರು. ಸಂಬಳನೂ ಇಲ್ಲ, ಅಲ್ಲಿಗೆ ಹೋದರೆ ಇದಕ್ಕೆ ಕಮಿಷನರ್ ರೇಟ್ಗೆ ಹೋದರೆ, ಟ್ರಾನ್ಸ್ಫರ್ಡ್ ಔಟು ನೀವು ಎಲ್ಲಿಗೆ, ಇಲ್ಲ DG ಆಫೀಸಲ್ಲಿ ಇಬ್ಬರು ಯಾರೂ ಸೇರಿಸ್ತಾ ಇಲ್ಲ. ಆಮೇಲೆ ಕೊನೆಗೆ ಒಂದು ಅರ್ಜಿ ಕೊಟ್ಟು ರಿಜಿಸ್ಟರ್ ಪೋಸ್ಟ್ ಕಳಿಸ್ತೆ, ಹಿಂಗೆ ನಾನು ನೀವೇನು ಕೊಡ್ತಾ ಇಲ್ಲ, ಎಲ್ಲಿಗೆ ಹೋಗಲಿ ನಾನು ಪೋಸ್ಟ್ ಆಗಿದ್ದೀನಿ ಹೇಳಿ, ಯಾವ ಜಾಗದಲ್ಲಿ ನಾನು ರಿಪೋರ್ಟ್ ಮಾಡ್ಕೋಬೇಕು ಅಂತ.
ಆಮೇಲೆ ಯಾರ್ಯಾರೋ ಅಧಿಕಾರಿಗಳ ಹತ್ರ ಎಲ್ಲ ಹೋದೆ, ಅಧಿಕಾರಿಗಳು ನೀನು ಒಳ್ಳೆ ಕೆಲಸ ಮಾಡಿದೆ ಮಾತ್ರ ಮಾದೇಪುರದಲ್ಲಿ, ಅಪ್ಪನ ಗುಟ್ಟದ ಪೊಲೀಸ್ ಕೆಲಸ ಮಾಡಿದೆ, ನೀವು ಏನು ಚಿಂತೆ ಮಾಡಿ ನಾವು ಪೋಸ್ಟಿಂಗ್ ಕೊಡ್ತೀವಿ ಇರಿ ಅಂತ ಹೇಳ್ಬಿಟ್ಟು ಕೊನೆಯವರೆಗೂ ಕೊಡೋಕ್ಕಾಗದೆ ಹೋಯ್ತು. ಅವ್ರ ಕೈಯಲ್ಲಿ ಟೈಟ್ ಮಾಡಿಬಿಟ್ಟ ಈ ಮನುಷ್ಯನಿಗೆ ಪೋಸ್ಟಿಂಗೆ ಕೊಡಬಾರ್ದು, ಗುಲ್ಬರ್ಗ ರಾಯಚೂರಿಗೆ ಹಾಕ್ಸೋಣ ಅಂತ. ಅವತ್ತೇ ನಾನು ರಾಜಕೀಯ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು ನೋಡಿ ಲೈಫ್ನಲ್ಲಿ. ಸಿಂಧ್ಯಾ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು, ನಮ್ಮೂರವರೇ. ಅಲ್ಲಿ ನಮ್ಮ ಭಾಳ ಬೇಕಾಗಿರೋ ನಮ್ಮ ಭಾವರ ಕಡೆಯವರೊಬ್ಬರು ರಿಲೇಷನ್ನು ಭಾಳ ಸಿಂಧಿಂಗ್ ಭಾಳ ಹತ್ತಿರ ಇದ್ದರು, ಒಬ್ಬರು ಸೀಗೆಕೋಟೆಯವರು. ಅವ್ರಿಗೆ ಈ ವಿಚಾರ ಎಲ್ಲ ತಿಳಿಸಿ ಅದು ಹೆಂಗೆ ಮಾಡ್ತಾರೆ, ಬಾ ನಾನು ಮಾಡ್ತೀನಿ ತೋರಿಸ್ತೀನಿ, ಅದು ಹೆಂಗೆ ಮಾಡಿಬಿಡ್ತಾರೆ, ಬಾ ಹೋಗೋಣ ನಮ್ಮ ಅವರೆಲ್ಲ ಒಂಥರ ಇವರು ಇವನ್ನ ಅಂತ ಕರೀರು ಎಲ್ರಿಗೂ. ಸಿಂಧ್ಯಾ ಭಾಳ ಸಿಂಗ್ಯುಲರಾಗಿ ಮಾತಾಡೋರು ಅವರೆಲ್ಲ, ಬಾ ನಾನು ಕರ್ಕೊಂಡು ಹೋಗ್ತೀನಿ ಹಾಕ್ಕೊಡ. ಹೋದರು, ಸರಿ ಈಗ ಆಗ್ಬಿಟ್ಟಿದೆ ಅವ್ರದ್ದು ಪೋಸ್ಟಿಂಗೇ ಕೊಟ್ಟೇ ಇಲ್ಲ. ಹೌದಾ ಕೊಡ್ತೀನಿ ಬಿಡು, ನೀ ಚಿಂತೆ ಮಾಡಿ, ಎಲ್ಲಿಗೆ ಬೇಕಪ್ಪ ನಿನಗೆ ಸಿಂಧ್ಯಾ ಅವರು ಅಂದರು. ಸರ್ ಇಲ್ಲ ಎಲ್ಲೋ ಒಂದು ಕಡೆ ಕೊಡಿ ಸರ್ ಅಂತ. ಎಲ್ಲಿಗೆ ಬೇಕು ಹೇಳಪ್ಪ ನಿನಗೆ ಬರ್ಕೊಡು ಅಂತ ಹೇಳಿದ್ರು. ಆಮೇಲೆ ನಾನು ಒಂದು 2-3 ಪೊಲೀಸ್ ಸ್ಟೇಷನ್ ಸಿಟಿಗೆ ಬಂದುಬಿಡೋಣ ಅಂತ, ಉಪ್ಪರ್ಪೇಟೆ ಚಿಕ್ಕಪೇಟೆ ಹಿಂಗೆಲ್ಲ ಯಾವ್ದಾರು ಕೊಡಿ ಸರ್ ಮಾರ್ಕೆಟು ಅಂತ. ಆಯಿತು ಬಿಡು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಮಾಡಲೇ ಇಲ್ಲ. ಆಮೇಲೆ ಕೊನೆಗೆ ಸರ್ ಮಾಡಲೇ ಇಲ್ವಲ್ಲ ಅಂತ ಬಂದ ಮತ್ತು ವಾಪಸ್ ಅವರು ಬಂದಾದ್ಮೇಲೆ ಅವ್ರು ಕೇಳಿದ್ರು ಏನು ಸಮಾಚಾರ ಏನಾಯಿತು. ಅಯ್ಯೋ ಇಲ್ಲ ಅದೇನೋ ಇವರೆಲ್ಲ ಬೇಡ ಅಂತ ಕುಂತ್ಬಿಟ್ಟಿದ್ದಾರೆ ರೀ, ಅವರು ಮಾಡಬೇಡಿ ಸುಮ್ಮನೆ ಪೋಸ್ಟಿಂಗ್ ಕೊಡ್ಬಿಡಿ ಅಂತ ಹೇಳಿದ್ದಾರೆ, ಇದೇನು ಏನು ಮಾಡಿಬಿಟ್ರಿ ಹಾಗೆ ಹೀಗೆ ಅಂತ. ಸರ್ ಏನೂ ಇಲ್ಲ ಸರ್, ಇಂಥ ಕೇಸ್ ಆಗಿತ್ತು ಅಷ್ಟೇ, ಈ ಥರ ಫ್ಯಾಕ್ಟ್ರಿದು ಎಲೆಕ್ಷನ್ ಮಾಡಿಸ್ದೆ, ಅದರಲ್ಲಿ ನನಗೆ ವಿರೋಧ ಆಗ್ಬಿಟ್ರು, ಅವರು ಸೋತೋದ್ರು, ವಿರೋಧ ಅದೇ ಆಗ್ತಾರೆ, ಇದು ಗೆದ್ದರು. ಹೌದಾ ಮತ್ತೇನು ಇಷ್ಟೊಂದು ಟೈಟಾಗಿ ಹಿಡ್ಕೊಬಿಟ್ಟಿದ್ದಾರೆ ಇವರು. ಆವಾಗ ಇವರು ಮಿನಿಸ್ಟ್ರಿಗೆಲ್ಲ ಹೇಳ್ಕೊಂಡು ರಾಮಕೃಷ್ಣ ಅವ್ರು ಬೇಡ ಅಂತ ಅಂದ್ಬಿಟ್ಟು, ಆಮೇಲೆ ಆಗಲ್ಲ ಅಂತ ಗೊತ್ತಾಗಿ ಕೊನೆಗೆ ದೇವೇಗೌಡರ ಹತ್ರ ಹೋದ್ವಿ. ದೇವೇಗೌಡರು ಸಹ ನಮ್ಮ ಪೊಲೀಸ್ ಸ್ಟೇಷನ್ ಮಾದೇಪುರದಿಂದ ಬಂದು ಎದುರುಗಡೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಧರಣ ಮಾಡಿಬಿಟ್ಟಿದ್ರು ನನ್ನ ವಿರುದ್ಧವಾಗಿ. ಆಗ ಇವನೇ ಕರ್ಕೊಂಡು ಧರಣ ಮಾಡಿಸ್ಬಿಟ್ಟಿದ್ದ ಅಲ್ಲಿ. ಯಾರಿಗಾದ್ರೂ ದೇವೇಗೌಡರು ಯಾವ್ದಾರು ಪೊಲೀಸ್ ಸ್ಟೇಷನ್ ಮುಂದೆ ಏನಾದರೂ ಧರಣ ಮಾಡಿದ್ದಾರೆ ಅಂತಂದರೆ ಅದು ನಾನು ಒಬ್ಬನೇ, ಅದು ಮಾದೇಪುರ ಪೊಲೀಸ್ ಸ್ಟೇಷನ್ ಒಂದೇ ಹೊತ್ತು. ಆಗ ಅಂಥ ಒಂದು ಇದಿತ್ತು. ಆ 1990 ಎಲೆಕ್ಷನ್ ಆಯಿತು ನೋಡಿ, ಯಾವುದು ಜನತಾದಳ ಬಂತಲ್ಲ ಆ ಸಮಯದಲ್ಲಿ. ಆಮೇಲೆ ಹೋದ್ವಿ ನಾವು. ಹೋಗ್ಬಿಟ್ಟಾದ್ಮೇಲೆ ನಮ್ಮ ಕನಕಪುರದಲ್ಲೆಲ್ಲ ಆಗಾಗಲೇ ಅವರೆಲ್ಲ ಪಾಲಿಟಿಕ್ಸ್ ಆಗಲಿ ಇತ್ತಲ್ಲ, ಅವೆಲ್ಲ ಹೋದಾದ್ಮೇಲೆ ಅಯ್ಯೋ ಬಾಪ ಅವೆಲ್ಲ ಪಾಲಿಟಿಕ್ಸ್ ಅವೆಲ್ಲ ಏನು ಮಾಡೋದು, ಅವೆಲ್ಲ ಇದ್ದೇ ಇರ್ತವೆ, ಏನು ಮಾಡೋಕ್ಕಾಗಲ್ಲ. ನಾನು ಹೇಳ್ತೀನಿ ಹೋಗಿ ಇವ್ರಿಗೆ ರಾಯಿಂಗೆ ಅಂದರೆ ಸಿಂಧ್ಯಾ ಅವ್ರಿಗೆ ಹೇಳ್ತೀನಿ ಹೋಗಿ, ನಾನು ಮಾತಾಡ್ತೀನಿ ಹೋಗಿ. ಆಮೇಲೆ ಅವ್ರಿಗೆ ಅಲ್ಲಿಂದ ಫೋನ್ ಮಾಡಿ ಹೇಳಾದ್ಮೇಲೆ ಅವರು ಅದಾದಮೇಲೆ ಚಿಕ್ಕಪೇಟೆಗೆ ಕೊಟ್ಟು ಹೋಗಿ ರಿಪೋರ್ಟ್ ಮಾಡಿಕೊಂಡೆ ನಾನು ಚಿಕ್ಕಪೇಟೆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಆಗಿ. ಅಂದರೆ ಅವತ್ತೇ ಗೊತ್ತಾಗೋಯ್ತು ನನಗೆ ಇದರೊಳಗಡೆ ಇಂಥ ರಾಜಕೀಯಗಳು ಸೇರ್ಕೊಬಿಡ್ತವೆ ಪೋಸ್ಟಿಂಗಲ್ಲಿ. ನಮ್ಮ ಕೈಯೇ ನೀವೇನೇ ಕೆಲಸ ಮಾಡಿದ್ರು ಕೈ ಕಟ್ಟಾಗೋಯ್ತದೆ, ನೀವೇನೂ ಮಾಡೋಕ್ಕಾಗೋದಿಲ್ಲ. ನಿಮಗೆ ಪೊಲಿಟಿಕಲಿ ಬ್ಯಾಕ್ಗ್ರೌಂಡ್ ಬೇಕೇ ಬೇಕು ಪೊಲೀಸಲ್ಲಿ ನೀನು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಬೇಕೇ ಬೇಕು ಅನ್ನುವಂಥದ್ದು ನನಗೆ ಮೊದಲನೆಯ ಪೋಸ್ಟಿಂಗಲ್ಲೇ ಗೊತ್ತಾಗ್ಬಿಡ್ತು. ಈಗ ನಾನ್ ಎಕ್ಸಿಕ್ಯೂಟಿವ್ ಅನ್ನೋ ಒಂದು ಪೋಸ್ಟ್ಗಳೇನಿರ್ತವೆ, ಕೆಲಸ ಮಾಡುವಂಥದ್ದು, ಕೆಲಸ ಮಾಡದೇ ಇರ್ತಕ್ಕಂಥದ್ದು, ಬರೀ ಸೈನ್ ಹಾಕುವಂಥ ವಿಚಾರಗಳೇನಿರ್ತವೆ, ಆವಾಗಲೂ ಕೂಡ ಇತ್ತು, ರಾಜಕೀಯ ಇತ್ತು. ಹೌದೌದು ರಾಜಕೀಯ ಇತ್ತು. ಇಲ್ಲಾಂದರೆ ನಾನು ಅವ್ರನ್ನ ಹೆಂಗೆ ಇಮಿಡಿಯೇಟಾಗಿ ನಾನು ಟ್ರಾನ್ಸ್ಫರ್ಡ್ ಔಟ್ ಫ್ರಮ್ ಮಾದೇಪುರ ಪೊಲೀಸ್ ಸ್ಟೇಷನ್ ಅಂತ ಕಳಿಸೋಕ್ಕೆ ಸಾಧ್ಯ ಆಗಲ್ವಲ್ಲ. ನಮ್ಮ ಇಲಾಖೆಯಲ್ಲಿ ಆಗಿದ್ದರೆ ಹಂಗೆ ಕೊಡೋಕ್ಕೆ ಬರಲ್ಲ. ಒಂದು ಪ್ರೆಷರಿಗೆ ಸಿಗಾಕೊಂಡೈತಾನೆ ಹಂಗೆ ಮಾಡಿದ್ದದು, ಎಲ್ಲೂ ಪೋಸ್ಟಿಂಗೇ ಇಲ್ಲ. ಆಮೇಲೆ ಎಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ಅನ್ನುವಂಥದ್ದೆಲ್ಲ ಆ ಕಾರಣಕ್ಕೆ ಅವಾಗೇ ಭಾಳ ದಿವಸದಿಂದನೇ ಉಟ್ಕೊಬಿಟ್ಟಿದ್ದು. ಅವಾಗ ನನ್ನನ್ನು ಇದಕ್ಕೆ ತಂದರು. ಅದಾದಮೇಲೆ ನನಗೂ ಗೊತ್ತಾಯಿತು, ಓಹೋ ಈಗ ಕಷ್ಟ ಆಗ್ತದೆ, ಇನ್ನು ಪೋಸ್ಟಿಂಗ್ಗಳಿಗೆಲ್ಲ ನಮಗೆ ಪೊಲಿಟಿಕಲ್ ಬಾಸ್ಗಳು ಬೇಕು. ಇಲ್ಲ ಅಂದರೆ ನಾವು ಪೊಲೀಸಿಂಗ್ ಮಾಡೋದ್ರಲ್ಲಿ ನಾವು ಉಳ್ಕೊಳ್ಳೋಕ್ಕಾಗಲ್ಲ, ಪೊಲೀಸ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ ನಾವು ಯಾರು ಅಂದ್ಬಿಟ್ಟು ಅಂತ. ಜಾಗನೇ ಕೊಟ್ಟಿಲ್ಲ ಅಂದರೆ ಪೊಲೀಸ್ ಹೆಂಗೆ ತೋರಿಸ್ತೀರಿ ನೀವು ಕೆಲಸಕ್ಕೆ ಈಗ ನಿಮ್ಮನ್ನ ಬಿಟ್ಟರು ನೀವೆಲ್ಲ ಯುದ್ಧಕ್ಕೆ ಹೋಗಪ್ಪ ಅಂದರೆ ಗುಂಡಾರಿಸ್ಬೋದು. ನೀನು ಬೇಡಪ್ಪ ನೀನೆಲ್ಲರೂ ಇಲ್ಲಿ ಕೂತ್ಕೊಂಡು ಫೋನ್ ಆಪ್ರೇಟ್ ಮಾಡ್ಕೊಂಡು ಕೂತ್ಕೊಳ್ಳುವಂಥದ್ದು ನಿಮ್ಗೆ ಗುಂಡಾರ್ಸೋಕ್ಕಾಯ್ತದಾ? ಈಗ ಫೋನ್ ಆಪ್ರೇಟ್ ಮಾಡುವಂಥವ್ನು ಆರ್ಮಿ ಮನ್ನಲ್ಲ, ಗುಂಡಾರ್ಸೋನು ರಿಯಲ್ ಆರ್ಮಿ, ಹೌದಲ್ವಾ? ಎಲ್ಲ ಯುದ್ಧ ಮಾಡೋದು ಅನ್ಬೋದು, ಬಟ್ ಯುದ್ಧ ಮಾಡೋದ್ರಲ್ಲೂ ಒಂದು ಬೇರೆ ಬೇರೆ ಥರ ಇರ್ತದಲ್ಲ. ಅವ್ರಿಗೆ ತಾನೇ ಪರಮವೀರ ಚಕ್ರ ಸಿಕ್ಕುವಂಥದ್ದು. ಹೌದು ಸರ್. ಈಗ ಒಂದು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಈಗ ಇಟ್ಕೊಂಡು ಮೊಬೈಲ್ ಫೋನ್ ಬಂದಿದೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಪೇಜರೆಲ್ಲ ಬಂದ ನಂತರದಲ್ಲಿ ಮೊಬೈಲ್ ಫೋನ್ ಬಂತು, ಇದನ್ನು ನೆಟ್ವರ್ಕ್ ಇಟ್ಕೊಂಡು ಈಗ ಪೊಲೀಸರು ಈಸಿಯಾಗಿ ಆರೋಪಿಗಳನ್ನು ಹಿಡಿಯುವಂಥ ಕೆಲಸಗಳನ್ನು ಮಾಡ್ತಾರೆ. ಮೊದಲೆಲ್ಲ ಪೊಲೀಸ್ಗಿರಿ ಅಂತ ಹೇಳಿದರೆ ಪೊಲೀಸರು ಕಾದು ಹಿಡಿಯುವಂಥ ಕೆಲಸಗಳನ್ನು ಮಾಡ್ತಾರೆ. ಅದಕ್ಕೆ ಮತ್ತು ಇವತ್ತಿನ ಟೆಕ್ನಿಕಲ್ ಎವಿಡೆನ್ಸ್ಗಳು ಎರಡಕ್ಕೂ ಮ್ಯಾಚ್ ಮಾಡಿದ್ರೆ ಮೊದಲು ಸ್ಪೀಡ್ ಇತ್ತಾ, ಇವಾಗ ಸ್ಪೀಡ್ ಇದೆಯಾ? ನೋಡಿ ದತ್ತವ್ರೆ, ನಾವು 90ಕ್ಕೆ ಬಂದಾದ್ರಿಂದ 96ಕ್ಕೆ ಮೊಬೈಲು ಯುಗ ಶುರುವಾಗಿ ಹೋಗ್ಬಿಡ್ತದೆ. 5 ವರ್ಷಗಳ ಕಾಲ ನಾವು ಈ ಥರ ಒಂದು ಪ್ಯಾಟರ್ನಲ್ಲಿ ಪೊಲೀಸ್ ಕೆಲಸ ಮಾಡಿದ್ದೀವಿ. ಅದನ್ನ ಮಾದೇಪುರ ಇರಬೇಕಾದಾಗ ಒಂದು ಮರ್ಡರ್ ಆಗಿತ್ತು, ಅಲ್ಲಿ 2 ಮರ್ಡರ್ ಆಗಿತ್ತು. ಒಂದು ಮರ್ಡ್ರು ಒಂದು ಮೊಯ್ದೂಟಿ ಅಂತೇಳಿ ಅಂತ ಒಂದು ಹೋಟೆಲಿಯರ್ ಮರ್ಡರ್ ಆಗಿತ್ತು. ಇನ್ನೊಂದು ಇಟ್ಟಿಗೆ ಗೂಡಿಗೆ ಒಬ್ಬ ಮನುಷ್ಯನ ಹಾಕ್ಬಿಟ್ಟು ಸುಟ್ಟುಬಿಟ್ಟಿದ್ರು, ಒಳಗಡೆಗೆ ಹಾಕ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಸುಟ್ಟಾಕ್ಬಿಟ್ಟಿದ್ರು. ಇವೆರಡೂ ಕೇಸ್ಗಳು ನಂಗೆ ಚಾಲೆಂಜ್ ಆಗಿದ್ದಾಗ ಆವಾಗ ಇಂಟ್ರಾಗೇಷನಲ್ಲೇ ಯಾರು ಹೇಗಾಯಿತು ಏನಾಯಿತು ಅಂತ ಅನ್ನುವಂಥದ್ದು ಬಾಯಿ ಬಿಡಿಸುವಂಥ ಶಕ್ತಿ ಬೆಳೆಸ್ಕೋಬೇಕಾಗಿದ್ದಾಗ
ಇವನು ಹೋಟೆಲಿಯರ್ನ ಯಾಕೆ ಮಾಡ್ದವ್ನು ಯಾರು, ಹೋಟೆಲ್ ಇದ್ದವರೇ ಕೆಲಸಗಾರರೇ ಮಾಡಿಬಿಟ್ರಾ ಅನ್ನುವಂಥದ್ದನ್ನ ನಾವು ಇಂಟ್ರಾಗೇಷನಲ್ಲಿ ಮಾಡಿ ಅವ್ರನ್ನ ಇನ್ಫಾರ್ಮೇಷನ್ಗಳು ಕಲೆಕ್ಟ್ ಮಾಡ್ಕೊಳ್ತಾಗ ವಿಧಿನೇ ಇಲ್ಲ, ಮಾಡಲೇಬೇಕಾಗಿತ್ತಾಗ. ನಮ್ಗೆ ಬೇರೆ ಆಪ್ಷನ್ನೇ ಇರಲಿಲ್ವಲ್ಲ, ಟೆಕ್ನಿಕಲಿ ಅನ್ನುವಂಥದ್ದು ಕೇಳೇ ಇರಲಿಲ್ಲ. ಮೊಬೈಲ್ ಬರುವವರೆಗೂ, ಯಾವ ಮೊಬೈಲ್ ಯುಗ ಪ್ರಾರಂಭವಾಗುವವರೆಗೂ ಮಾತುಕತೆಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ ಭಾಳ ಇವಿರ್ತದೆ, ತನಿಖೆಗೆ ಭಾಳ ಪೂರಕವಾಗಿರ್ತವೆ ಅಂತ ಗೊತ್ತಾದದ್ದೇ ನಮಗೆ 96 ಒಳಗಡೆ. ಅಲ್ಲಿವರೆಗೂ ಗೊತ್ತೇ ಇರಲಿಲ್ಲ. ಆ ಕೇಸು ಹೇಳ್ತೀನಿ, ಯಾವುದು ಪ್ರಪ್ರಥಮ ಬಾರಿಗೆ ಯಾವ ಕೇಸಲ್ಲಿ ಇಂಟರ್ಸೆಪ್ಷನ್ ಮಾಡಿದ್ವಿ ನಾವು ಅಂತ. ಕರ್ನಾಟಕದಲ್ಲಿ ಇಂಟರ್ಸೆಪ್ಷನ್ ಏನಾರು ಪ್ರಪ್ರಥಮ ಬಾರಿಗೆ ಮಾಡಿದ್ವಿ ಅಂದರೆ ಅದನ್ನು ನಾವೇ ಮಾಡಿದ್ದು. ಇಂಟರ್ಸೆಪ್ಷನ್ನ ಒಬ್ಬ ಮನುಷ್ಯನ ಕದ್ದಾಲಿಕೆ ಮಾಡ್ಬೋದು, ಒಬ್ಬ ಆರೋಪಿ ತಂದ ಅಂತ ಅಂದ್ಬಿಟ್ಟು ಅಂತ ತೋರಿಸ್ಕೊಟ್ಟವರೇ ನಾವು ಒಂದು ಕೇಸ್ ಒಳಗಡೆ 96ರ ಇದರಲ್ಲಿ ಡಿಸೆಂಬರೋ ಏನೋ ಇರಬೇಕು. ಅದು ಒಂದು ಭಾಳ ದೊಡ್ಡ ಕೇಸ್ ಆಗಿತ್ತು, ತುಂಬ ಇಂಟರ್ನ್ಯಾಷನಲ್ ಲೆವೆಲ್ ಕೇಸ್ ಆಗಿತ್ತು ಅದು. ಅದಾದಮೇಲೆ ಏನಾಯಿತು, ಬರ್ತಾ ಏನಾಗ್ತು, ಈ ಕೇಸಸ್ಗಳನ್ನ ಪತ್ತೆಕಾರಿಗೆ ಬಂದ್ವಲ್ಲ ನಾವು. ಪತ್ತೆ ಮಾಡುವಂಥ ಇದರಲ್ಲಿ ನಮಗೇನು ಯಾವುದು ಆವಾಗ ತುಂಬ ಇದಿತ್ತು, ಏನು ಬಾಂಬೆ ಮತ್ತು ಬೆಂಗಳೂರು ಅಂಡರ್ವರ್ಲ್ಡ್ ಸಿಕ್ಕಾಬಟ್ಟೆ. ಅಲ್ಲಿ ಯಾವಾಗ ಬಾಂಬೆನಲ್ಲಿ ಬ್ಲಾಸ್ಟ್ ಆಯಿತು ನೋಡಿ, ಅವಾಗೇನಾಗೋಯ್ತು, ವ್ಯಾಲೆಟೇಲ್ ಆಗೋಯ್ತು ಅಲ್ಲಿ ಇರ್ತಕ್ಕಂಥ ದೊಡ್ಡ ಅಂಡರ್ವರ್ಲ್ಡ್ ಬೆಂಗಳೂರು ಇದ್ರದ್ದು ಬಾಂಬೆ ಅಂಡರ್ವರ್ಲ್ಡು. ಆವಾಗ ಸಿಕ್ಕಾಬಟ್ಟೆ ಅಂಡರ್ವರ್ಲ್ಡ್ಗಳು ಬಾಂಬೆಯಿಂದ ಬೆಂಗಳೂರಿಗೆ ಬಂದು ಉಳ್ಕೊಳ್ಳೋಕೆ ಶುರು ಮಾಡಿದ್ರು. ಚಟುವಟಿಕೆ ಮಾಡದೇ ಇರ್ಬೋದು, ಬಟ್ ಇಲ್ಲಿ ಬಂದು ಶೆಲ್ಟರ್ ತಗೊಳ್ಳೋಕೆ ಶುರು ಮಾಡಿಬಿಟ್ರು ಸಿಕ್ಕಾಬಟ್ಟೆ ಜನ. ಆ ಸಮಯದಲ್ಲಿ ಇದ್ದಂಥ ಅಧಿಕಾರಿಗಳು ಮತ್ತು ನಾವುಗಳು ಅವ್ರು ಯಾರ್ಯಾರು ಬಂದಿದ್ದಾರೆ, ಎಲ್ಲವರೇ, ಏನು, ಅವ್ರನ್ನ ಯಾಕೆ ಪತ್ತೆ ಮಾಡಬೇಕು, ಅವ್ರನ್ನ ಇಲ್ಲಿಂದ ವಾಪಸ್ ಹೆಂಗೆ ಕಳಿಸ್ಬೇಕಾ ನನ್ನ ಮಕ್ಕಳನ್ನ, ಮತ್ತು ಇಲ್ಲಿ ಬಂದು ಏನಾರು ಬಂದು ಬಿಡಾರ ಹೊಡ್ಬಿಟ್ರಂಗೆ ಬೆಂಗಳೂರಿನಲ್ಲಿ ಅನ್ನುವಂಥದ್ದಕ್ಕೆ ತುಂಬ ಆ್ಯಕ್ಟಿವಿಟಿ ಬೆಂಗಳೂರಿನಲ್ಲಿ ಆ ಸಮಯದಲ್ಲಿ. ಯಾವುದು ಬಾಂಬೆ ಯಾವಾಗ ಬ್ಲಾಸ್ಟ್ ಆಗಿತ್ತು ನೋಡಿ, ಬಾಂಬೆ ಬ್ಲಾಸ್ಟ್ ಆಯ್ತಲ್ಲ, ಆ ಸಮಯದಲ್ಲಿ ಭಾಳ ಅತ್ಯಂತ ತುಂಬ ಪೊಲೀಸಿಂಗಲ್ಲಿ ವ್ಯತ್ಯಾಸಗಳು ನಡೆದವು. ಇಲ್ಲಿ ತನಿಖಾ ಕ್ರಮಗಳಲ್ಲಿ ಅವ್ರನ್ನ ಹಿಡಿಯುವಂಥದ್ದೇ ಆಗಲಿ, ಹಿಡಿದು ಬಾಂಬೆಯವ್ರಿಗೆ ಕೊಡುವಂಥದ್ದೇ ಆಗಲಿ, ಅವರು ಇಲ್ಲೆಲ್ಲ ಬಂದು ಎನ್ಕೌಂಟ್ರು ಮಾಡಿದ್ರು ಆ ಸಮಯದಲ್ಲಿ. ಬಾಂಬೆನಲ್ಲಿರ್ತಕ್ಕಂಥ ಸಾಲಸ್ಕರ್ ಟೀಮ್ಗಳು ಮತ್ತು ಮುಕ್ಕಡ್ಕರು, ಆಮೇಲೆ ಇವರು ಸುಮಾರು ಟೀಮ್ ಇತ್ತು ನೋಡಿ, ನಮ್ಮ ಶೆಟ್ರು, ಇವರೆಲ್ಲ ಭಾಳ ಬೆಂಗಳೂರಿನಲ್ಲೂ ಬಂದು ನಮ್ಮ ಏರ್ಪೋರ್ಟ್ ಒಳಗಡೆ ನಮ್ಮ ಜೊತೆನೇ ನಾವು ಹೋಗಿ ಅಲ್ಲಿ ಹೋಗ್ಬೇಕಾದಾಗ್ಲೂ ಅಲ್ಲಿ ಎನ್ಕೌಂಟ್ರ್ಗಳಾಗಿತ್ತು. ಹಳೆ ಏರ್ಪೋರ್ಟ್ ರೂಟಲ್ಲಿ ಅವ್ರು ಹೋಗ್ತಾಯಿದ್ರು ಮುಂದಕ್ಕೆಲ್ಲೋ ದಾರಿನಲ್ಲಿ ರಸ್ತೆನೆಲ್ಲ ಅಡ್ಡಗಟ್ಟಿ ಅಲ್ಲೆಲ್ಲ ಎನ್ಕೌಂಟ್ರು ಇದೆಲ್ಲ ಆಯಿತು. ಬಟ್ ಆ ಸಮಯದಲ್ಲಿ ಏನಾಯ್ತಾಯಿತು, ಕೇಸಸ್ಗಳನ್ನ ಪತ್ತೆ ಮಾಡುವಂಥ ಕೇಸಸ್ಗಳು ನಾವೆಲ್ಲ ಸಬ್ ಇನ್ಸ್ಪೆಕ್ಟರ್ಗಳಾಗಿದ್ವಿ. 2000ವರೆಗೂ ಸಬ್ ಇನ್ಸ್ಪೆಕ್ಟರ್ಗಳಾಗಿದ್ವಿ. ಹಾಗೆಲ್ಲ SHOಗಳಾಗ್ಬಿಟ್ಟವು. ಮಾದೇಪುರ ಒಂದೇ ಪೊಲೀಸ್ ಸ್ಟೇಷನಲ್ಲಿ ನಾವು ಇಂಡಿಪೆಂಡೆಂಟ್ ಇದ್ದಿದ್ದು. ಅದಾದಮೇಲೆ ಎಲ್ಲ ಇನ್ಸ್ಪೆಕ್ಟರ್ಗಳಾಗ್ಬಿಟ್ರು, ನಾವೆಲ್ಲ ಸಬ್ ಇನ್ಸ್ಪೆಕ್ಟರ್ಗಳಾಗ್ಬಿಟ್ವಿ. ಇಂಡಿಪೆಂಡೆಂಟ್ ಪೊಲೀಸ್ ಸ್ಟೇಷನ್ ಇಲ್ಲದೆ ಹೋದು. ಅದಾದಮೇಲೆ 2000ವರೆಗೂ ನಾವೆಲ್ಲ ಸಬ್ ಇನ್ಸ್ಪೆಕ್ಟರ್ಗಳಾಗೆ ಕೆಲಸ ಮಾಡ್ತಾಯಿದ್ವಿ. ಅಲ್ಲ, 10 ವರ್ಷ ಮಿನಿಮಮ್ ಬೇಕಾಗಿತ್ತು. ಈಗ ಸಬ್ ಇನ್ಸ್ಪೆಕ್ಟರ್ 90 ಆದ್ವಿ, 2000ಗೆ ನಮಗೆಲ್ಲ ಪ್ರಮೋಷನ್ ಆಗಿ 10 ಇಯರ್ಸ್ಗೆ ಪ್ರಮೋಷನ್ ಆದವು ನಾವೆಲ್ಲ ಇನ್ಸ್ಪೆಕ್ಟರ್ಗಳಾಗಿ. 2000 ನಾವೆಲ್ಲ SHOಗಳಾಗಿ ಪ್ರಾರಂಭ ಆಗಿದ್ದು. ನಾವು ಟಿಲ್ ನಮ್ಮ DSPಗಳಾಗುವವರೆಗೂ ಅಲ್ಲಿವರೆಗೂ ನಾವು ಸಬ್ ಇನ್ಸ್ಪೆಕ್ಟರ್ಗಳಾಗಿದ್ವಿ. ಆ ಪೀರಿಯಡ್ಗಳೇನಿದಾವಲ್ಲ ನಮಗೆ ನೋಡಿ, ಪೊಲೀಸಿಂಗು ನಾನು ಬರೆದಿದ್ದೀನಿ ಈಗ ನನ್ನ ಅಂಡರ್ವರ್ಲ್ಡ್ ಪುಸ್ತಕದಲ್ಲಿ, ನನ್ನ ಬೆಂಗಳೂರು ಅಂಡರ್ವರ್ಲ್ಡ್ ಆ್ಯಂಡ್ ಅಕ್ಕಿಕಾಳು ಪುಸ್ತಕದಲ್ಲಿ ಫೇಸ್ ಆಫ್ ಅಂಡರ್ವರ್ಲ್ಡ್ನ ಬರ್ಕೊಂಡು ಬಂದಿದ್ದೀನಿ. 1972 ಅಂಡರ್ವರ್ಲ್ಡ್ ಹೆಂಗೆ ನಡ್ಕೊಂಡು ಬಂತು ಬೆಂಗಳೂರು ನಗರದಲ್ಲಿ, ಯಾವ ರೂಪದಲ್ಲಿತ್ತು ಬೆಂಗಳೂರು, ಯಾವ ರೂಪದೊಳಗಡೆ ಅಂಡರ್ವರ್ಲ್ಡ್ ಪಸರಿಸ್ಕೊಂಡಿತ್ತು ಆ ಸಮಯದಲ್ಲಿ. ಅಂಡರ್ವರ್ಲ್ಡ್ ಆಗೋದಕ್ಕೆ ಬೆಂಗಳೂರು ನಗರದಲ್ಲಿ ಏನೇನು ಕಾರಣಗಳಿದ್ದೋ, ಯಾವ್ಯಾವ ವಸ್ತುಗಳು ಅಂಡರ್ವರ್ಲ್ಡ್ ಕೈಗಳಿಗೆ ಸಿಗ್ತಾ ಇತ್ತು, ಅದಕ್ಕೆ ಹೇಗೆ ಲಾಬಿ ಮಾಡ್ತಾಯಿದ್ರು, ಅದನ್ನು ಪಡ್ಕೊಳ್ಳೋಕ್ಕೂ ಮತ್ತು ಅದ್ರ ಮೇಲೆ ಕಮಿಷನ್ ತಗೊಳ್ಳೋಕ್ಕೆ ಅಂಡರ್ವರ್ಲ್ಡ್ಗಳ ಕದಂಬ ಬಾಹುಗಳು ಹೆಂಗೆ ಚಾಚ್ಕೊಂಡಿದ್ದೋ ಅನ್ನುವಂಥದ್ದನ್ನ ಆ ಪುಸ್ತಕದಲ್ಲಿ ನಾನು ಭಾಳ ವಿವರವಾಗಿ ಬರ್ಕೊಂಡು ಬಂದಿದ್ದೀನಿ. ಅಂಡರ್ವರ್ಲ್ಡು ಅಕ್ಕಿಕಾಳು ಪುಸ್ತಕದಲ್ಲಿ ಅದೆಷ್ಟು ವರ್ಷ ನಾನು ಅದರಲ್ಲಿ ಫೇಸ್ ಆಫ್ ಅಂಡರ್ವರ್ಲ್ಡ್ ಬರ್ತಿದ್ದೀನಿ ನಾನು. ಬೆಂಗಳೂರು ಅಂಡರ್ವರ್ಲ್ಡ್ದು ಒಂದು ಕಲರ್ ರೌಡಿಸಮ್, ಒಂದು ಕಲರ್ ಆ್ಯಂಡ್ ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಕಲರ್ ಈಸ್ ಸ್ಟಾರ್ಟೆಡ್ ಫ್ರಮ್ 1990. 90ರಿಂದನೇ ಕಲರ್, 90 ಈಚೆಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟು. ಯಾಕೆಂದರೆ ಅನಿಲ್ ಕುಮಾರ್ ಮುಗ್ದ, ಎಲ್ಲ ಅವ್ರ ಕಾಂದಾನ್ ಕಂಪ್ಲೀಟ್ ಮುಗಿದೋಗ್ಬಿಡ್ತು. ಜಯರಾಜಿಂದ, ಕೊತ್ವಾಲಿಂದ, ಅನಿಲ್ ಕುಮಾರಿಂದ ಹಿಡಿದು ಯಾರ್ಯಾರು ಬೆಂಗಳೂರನ್ನ ಹಿಡ್ಕೊಂಡು ಅಳ್ಳಾಡಿಸ್ಕೊಂಡು ಏನು ಉದುರಿಸ್ಕೋತಾ ಇದ್ರು ಪೂರ್ತಿ ಜಳ 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 ಅಂತ ಏನು ಹುಣಸೆಕಾಯಿ ಉದುರಿಸ್ತಾರಲ್ಲ, ಪೂರ್ತಿ ಖಾಲಿ ಆಗೋದ್ರು ಅವರು. ಅದಾದಮೇಲೆ ಇನ್ನೊಂದು ಫೇಸ್ ಆಫ್ ಅಂಡರ್ವರ್ಲ್ಡ್ ಶುರುವಾಯಿತು 1990 ಈಚೆಗೆ. ದಟ್ ಈಸ್ ಅ ಡಿಫ್ರೆಂಟ್ ಟೈಪ್ ಆಫ್ ಅಂಡರ್ವರ್ಲ್ಡ್ಗಳು. ಆವಾಗ ಬೆಂಗಳೂರು ಬೆಳವಣಿಗೆ ಆಗೋಕ್ಕೆ ಶುರುವಾಗ್ತು. ಮಾಫಿಯಾಗಳಿದ್ದವರೆಲ್ಲ, ಉಸೂಲಾತಿ ಮಾಡ್ತಿದ್ದವರೆಲ್ಲ ಬೇರೆ ಉಪಕ್ರಮಾಂಕದಲ್ಲಿ ಏನಾಗೋದ್ರು, ಇವರೆಲ್ಲ ಜಮೀನುಗಳಿಗೆ ಬಿದ್ದುಬಿಟ್ರು. ರಿಯಲ್ ಎಸ್ಟೇಟ್ ಬೂಮ್ ಆಗೋಕ್ಕೆ ಶುರುವಾಯಿತು ಬೆಂಗಳೂರು ಸಿಟಿನಲ್ಲಿ. ಜಾಗಗಳನ್ನ ಇಟ್ಕೊಳ್ಳೋಕೆ ಶುರು ಮಾಡಿದ್ರು, ಬೇಲಿ ಹಾಕೋಕ್ಕೆ ಶುರು ಮಾಡಿದ್ರು, ಆಮೇಲೆ ಎದುರಿಸೋಕ್ಕೆ ಶುರು ಮಾಡಿದ್ರು, ಆಮೇಲೆ ಯಾರ್ಯಾರು ಎದುರ್ಕೋತಾರೋ ಅವ್ರ ಹತ್ರ ಕಿತ್ಕೊಳ್ಳೋಕೆ ಶುರು ಮಾಡಿದ್ರು. ಆ ಅಂಡರ್ವರ್ಲ್ಡ್ ಒಳಗಡೆ ನಾವು ನುಗ್ಗಿದ್ವಿ. ಇನ್ನೊಂದು ಗ್ಯಾಂಗು ಅಶೋಕ್ ಕುಮಾರ್ ಅವರು, ಶಿವರಾಮ್ ಸಾಹೇಬರು, ಸಂಗ್ರಾಮ್ ಸಿಂಗ್ ಸಾಹೇಬರು, ಲವ್ ಕುಮಾರ್ ಅವರು, ವೆಂಕಟಸ್ವಾಮಿ ಅವರು, ಆಮೇಲೆ ಬೇರೆ ಆಮೇಲೆ ಭೀಮಯ್ಯ ಅವರು, ಉತ್ತಪ್ಪ ಅವರು, ಪುಣಚ ಸಾಹೇಬರು, ಇವರೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಜೊತೆ ಗೇಮ್ ಆಡಿ ನಮ್ಮ ಜೊತೆಲೂ ಇದ್ರು ಅವರು. ಕಲರ್ ರೌಡಿಸಮ್ ಜೊತೆಲೂ ಬಂದರು ಅವರು. ಬಂದಾದ್ಮೇಲೆ ಅವ್ರ ಜೊತೆ ಮತ್ತೆ ಸೇರ್ಕೊಂಡ್ವಿ ನಾವು.
ಅವ್ರಿಗಾಗಲೇ 5 ವರ್ಷ ನಾವು ಅವ್ರ ಜೊತೆ ಕೆಲಸ ಮಾಡಿದ್ವಿ ಈ ಅಂಡರ್ವರ್ಲ್ಡ್ಗಳ ಜೊತೆ. ನಮಗೆಲ್ಲ ಭಾಳ ಚೆನ್ನಾಗಿ ಗೊತ್ತಾಗ್ಬಿಟ್ಟಿತ್ತು ಆ ಪಲ್ಸ್ ಹೆಂಗಿರ್ತದೆ ಅದ್ರದ್ದು ಅಂತ. ನಾವೇ ಇಂಡಿಪೆಂಡೆಂಟಾಗಿ ಹ್ಯಾಂಡ್ಲ್ ಮಾಡೋಕೆ ಹೋದಾಗ ಏನಾಗ್ತು ಅಂತಂದರೆ ಇವ್ರನ್ನ ಆಟ ಆಡಿಸೋದು ನಮಗೆ ಭಾಳ ಸುಲಭ ಆಗ್ಬಿಡ್ತೀವಿ. ಇವ್ರನ್ನೆಲ್ಲರೂ ಅಟಕಾಯಿಸೋದು, ಇವ್ರನ್ನ ಹೆಂಗೆ ಹಿಡಿಬೇಕು, ಹೆಂಗೆ ಬಲಿ ಹಾಕಬೇಕು, ಇವ್ರ ನೆಟ್ವರ್ಕ್ ಹೆಂಗೆ ಕಟ್ ಮಾಡಬೇಕು, ಫೈನಾನ್ಷಿಯಲ್ನ ಹೇಗೆ ಡ್ಯಾಮೇಜ್ ಮಾಡಬೇಕು ಅನ್ನುವಂಥದ್ದು ನಮಗೆಲ್ಲ ಭಾಳ ತುಂಬ ಚೆನ್ನಾಗಿ ನಮಗಿರ್ತಕ್ಕಂಥ ಅಧಿಕಾರಿ ವರ್ಗನೂ ಹಂಗೆ ಸಪೋರ್ಟ್ ಮಾಡ್ತಾಯಿದ್ರಾಗ. ಕಮಿಷನರ್ಗಳು, ಅಡಿಷ್ನಲ್ ಕಮಿಷನರ್ಗಳು ಮತ್ತು DCPಗಳು ಸಹ ತುಂಬ ಅವ್ರು ನಮ್ಮನ್ನು ಕೇಳ್ತಾನೆ ಇರಲಿಲ್ಲ. ನಾವು ಕರೆಕ್ಟಾಗಿ ಮಾಡ್ತೀವಿ, ಸರಿಯಾಗಿ ಬಲಿಯಾಗ್ತೀವಿ ಅಂತ ಅವ್ರ ಮೇಲೆ ತುಂಬ ನಂಬಿಕೆ ಇತ್ತು. ಆ ಕಾರಣಕ್ಕೋಸ್ಕರ ನಮ್ಮನ್ನು ಬಿಡ್ತಾಯಿದ್ರು. ಆಮೇಲೆ ಅಷ್ಟೊತ್ತಿಗಾಗಲೇ ನಮ್ಗೆ ತುಂಬ ಅನುಭವಗಳಾಗ್ತಾಯಿತ್ತು. ಬೆಂಗಳೂರು ಸಿಟಿನಲ್ಲಿ ಅನುಭವ ಇಲ್ಲದೆ ಏನೂ ಮಾಡೋಕ್ಕಾಗೋದಿಲ್ಲ. ಬೆಂಗಳೂರು ಸಿಟಿನಲ್ಲಿ ಇವತ್ತು ಎಲ್ಲೋ ಮೊನ್ನೆ ಅವನು ಬೆಳಗಾವಿಯಲ್ಲಿದ್ದ ಬೆಂಗಳೂರು ಸಿಟಿನಲ್ಲಿ ಬಂದು ಕೆಲಸ ಮಾಡ್ತೀನಿ ಅಂತಂದರೆ ವೇಸ್ಟ್ ಎಬ್ಬೆಟ್ ಪಾರ್ಟಿ, ನಾವು ಎಬ್ಬೆಟ್ ಗಿರಾಕಿ ಅಂತ ಕರಿತೀವಿ. ಬೆಂಗಳೂರು ಸಿಟಿನಲ್ಲಿ 10 ವರ್ಷ 12 ವರ್ಷ ಆದಮೇಲೆ ಅವನಿಗೊಂದು ಪೂರಕವಾದಂಥ ವಾತಾವರಣ ಗೊತ್ತಾಗ್ತದೆ. ಈ ಜನಗಳ ಜೊತೆ ನಾನು ಹೆಂಗೆ ಪೊಲೀಸ್ ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಆಮೇಲೆ ಈ ಜನಗಳನ್ನ ನಾನು ಹೇಗೆ ಖುಷಿಯಾಗಿಡ್ಬೋದು ಮತ್ತು ಇವ್ರಿಗೆ ಭಾಳ ಸುಲಭಕ್ಕೆ ಹೆಂಗೆ ಪೊಲೀಸ್ ಕೆಲಸ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗಬೇಕಾದ್ರೆ ಬೆಂಗಳೂರು ಸಿಟಿನಲ್ಲಿ ಮಿನಿಮಮ್ 10 ಇಯರ್ಸ್ ಅವ್ನು ಕೆಲಸ ಮಾಡಾದ್ಮೇಲೆ ಅವ್ನು ಗೊತ್ತಾಗೋದು. ಈಗ ಆಪರ್ಚುನಿಟಿ ಇಲ್ಲ. ಈಗ ಬೆಂಗಳೂರು ಸಿಟಿನಲ್ಲಿ ಕಿತ್ತಾಕ್ಬಿಡ್ತಾರೆ 5 ವರ್ಷ ಆದಮೇಲೆ ಆಚೆ ಹೊಟ್ಟೋಗಿ ಏನ್ಬಿಟ್ಟು. ಅವರೀಗ ಇತ್ತೀಚಿನ ದಿನಗಳಲ್ಲಿ ಇರಾನಿ ಗ್ಯಾಂಗ್ ಹಾಗೆ ಬವಾರಿಯ ಗ್ಯಾಂಗ್ ಅಂತೇಳಿ ಚೈನ್ ಸ್ನ್ಯಾಚಿಂಗ್ ಗ್ಯಾಂಗ್ಗಳು ಜಾಸ್ತಿ ಆಗಿದ್ದಾವೆ. ಅದೇ ರೀತಿಯಾಗಿ 90s ಹಾಗೆ 2000 ಒಂದು ರೀತಿಯ ಗ್ಯಾಂಗ್ಗಳು ಇದ್ದಿರ್ಬೋದು. ಮತ್ತು ಆ ಗ್ಯಾಂಗ್ನಿಂದ ಕ್ವಾಟ್ಲೆಗಳು ಜಾಸ್ತಿ ಜನರಿಗೆ ಸಮಸ್ಯೆಗಳಾಗ್ತಾ ಇದ್ವು. ಅದನ್ನು ಯಾವ ರೀತಿಯಾಗಿ ಎದುರಿಸಿದ್ರಿ? ಮತ್ತು ಅದನ್ನು ಬಗ್ಗು ಬಡಿಯುವಂಥದ್ದು ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ರೌಡಿ ಶೀಟರ್ ಆದವನು ಕೂಡ ಅವನನ್ನು ಇದೇ ರೀತಿಯಾಗಿ ಏರಿಯಾದಲ್ಲಿ ಸಾಕಷ್ಟು ಬಡದಾಟ ಇನ್ನೊಂದು ಯಾವುದೋ ಸಮಸ್ಯೆಗಳು 324 ಹಿಡಿದು ಪ್ರತಿಯೊಂದು ವಿಚಾರಕ್ಕೂ ಕೂಡ 302, 307ಗಳನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿರ್ತಾನೆ. ಅಂಥವನ್ನ ಬಗ್ಗು ಬಡ್ದಂತಹ ಕೆಲಸಗಳೇನಾದರೂ ಮಾಡಿದ್ರೆ ಸರ್? ನೋಡಿ, ನೀವು ರೈಟ್ ಟೈಮಲ್ಲಿ ವಾಪಸ್ ನಾವು ಬರ್ತಾಯಿದ್ದೀವಿ ಕೇಸ್ಗೆ. 95ರಲ್ಲಿ ನಾನು ಅಲ್ಲಿಂದ ಮಾದೇವಪುರದಿಂದ ಚಿಕ್ಕಪೇಟೆಗೆ ಬಂದೆ. ಆವಾಗ ಶಿವರಾಮ್ ಸಾಹೇಬರಿದ್ದರು ಚಿಕ್ಕಪೇಟೆಯಲ್ಲಿ, ನಾನು ಸಬ್ ಇನ್ಸ್ಪೆಕ್ಟ್ರು, ಅವ್ರು ಇನ್ಸ್ಪೆಕ್ಟ್ರು. ಆ ಸಮಯದಲ್ಲಿ ಬೆಂಗಳೂರಿನಾಗ ನಾವು ಹುರ್ಕೊಂಡು ತಿಂತಾಯಿದ್ರು ಇರಾನಿ ಮುಸ್ಲಿಮ್ಸ್ಗಳು. ಅವ್ರು ಎಲ್ಲಿಯವರು ಅಂದರೆ ಎಲ್ಲ ಜೈಸಿಂಗ್ಪುರ್ ದೊಂಬಿವೇಲಿ ಗೊತ್ತಲ್ಲ ಅಲ್ಲಿ, ಮತ್ತು ನಮ್ಮ ಬಿಜಾಪುರದಲ್ಲಿ ಒಂದಿತ್ತು, ಮತ್ತು ಗುಲ್ಬರ್ಗಾದಲ್ಲಿ ಒಂದು ಸೆಟ್ಲ್ಮೆಂಟ್ ಇತ್ತು, ಮತ್ತು ಜನತ್ ನಗರ ಹುಬ್ಳಿನಲ್ಲಿ ಒಂದು ಸೆಟ್ಲ್ಮೆಂಟು, ಭಾಳ ಯೂಜ್ ಸೆಟ್ಲ್ಮೆಂಟು. ಅಪಾರ್ಟ್ ಫ್ರಮ್ ಹಿಂದೂಪುರದಲ್ಲಿ ಒಂದು ಸೆಟ್ಲ್ಮೆಂಟ್ ಇವ್ರದ್ದು. ಆಮೇಲೆ ಗುಂತ್ಕಲ್ಲಲ್ಲಿ ಅವ್ರು ಬೇರೆ ಏನೂ ಕೆಲಸ ಮಾಡಲ್ರು ಅವರು, ಅದರ್ ದ್ಯಾನ್ ಕ್ರೈಮ್ಸ್ ಬಿಟ್ಟು ಬೇರೆ ಏನೂ ಅವ್ರಿಗೆ ಜೀವನೋಪಾಯಕ್ಕೆ ಮಾರ್ಗನೂ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ಈಗ ವ್ಯವಸಾಯ ಮಾಡೋದು ಹೆಂಗೆ ಬದುಕೋತಾರೆ ಹಳ್ಳಿನಲ್ಲಿ, ಅದೇ ಥರ ಅವ್ರು ಅಪರಾಧಗಳನ್ನ ಕಲ್ತ್ಕೊಂಡಿರ್ತಾರೆ. ಇಡೀ ದೇಶದಲ್ಲಿ ಮಾಡ್ತಾರೆ ಅವ್ರು ಪೂರ್ತಿ ಅಪರಾಧಗಳನ್ನ. ಹಾಗೆ ಬೆಂಗಳೂರು ನಗರದಲ್ಲಿ ಏನು ಮಾಡ್ತಾಯಿದ್ರು, 95ರಲ್ಲಿ ನಾನು ಬಂದಾಗ ನಾವು CBI ಆಫೀಸರ್ ಅಂತ ಹೇಳ್ಬಿಟ್ಟು ಅಂತ ಎಲ್ಲೆಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇರ್ತಾವೆ ನೋಡಿ, ಅಲ್ಲಿ ಬೆಳಿಗ್ಗೆನೇ ಬಂದ್ಬಿಡೋದು. ಬೆಳಗ್ಗೆ ಬಂದು ಇವನ್ನೆಲ್ಲ ಒಳ್ಳೆ ಗ್ಲಾಸ್ ಹಾಕ್ಕೊಳ್ಳೋದು, ಒಳ್ಳೆ ಸಫಾರಿ ಹಾಕ್ಕೊಂಡು ನೀಟಾಗಿದ್ದು ಎಲ್ಲ ಕಟ್ಟಿಂಗ್ ನೋಡಿದ ತಕ್ಷಣ CBI ಥರನೇ ಕಾಣಿಸ್ಬೇಕು, ಪೊಲೀಸ್ ಥರನೇ ಕಾಣಿಸ್ಬೇಕು. ಅಲ್ಲಿ ನಿಂತ್ಕೊಳ್ಳೋದು. ಅವರ ಪಾಪ ಪರ್ಚೇಸಿಗೆ ಬರ್ತಾರೆ ನೋಡಿ, ಕೇರಳದಿಂದ ಬೇರೆ ಕಡೆಯಿಂದ ದುಡ್ಡು ಎತ್ಕೊಂಡು ಬಂದಿರ್ತಾರೆ ಚಿಕ್ಕಪೇಟೆಗೆ ತುಂಬ ಜನ. ಬಂದಾಗ ಏನು ಮಾಡ್ಬಿಡ್ತಾರೆ, ಆ ಬಾರೋ ಇದ್ದಾರೆ, ಕ್ಯಾ ಅಂದರ್, ಚೆಕ್ ಕರೋ, ಕ್ಯಾ ಗಾಂಜಾ ಬ್ರೌನ್ ಶುಗರೇ ಹಾಗೆ ಹೀಗೆ ಅಟೆನ್ಷನ್ ಡೈವರ್ಟ್ ಮಾಡಿಬಿಡ್ತಾರೆ. ಮಾಡೋನ ಗಾಬರಿ ಮಾಡಿಬಿಟ್ಟು ಏನು ಮಾಡ್ಬಿಡ್ತಾರೆ, ಮೊದಲೇ ಒಂದಷ್ಟು ಪೇಪರ್ ಕಟ್ ಮಾಡಿ ಇಟ್ಕೊಂಡಿರ್ತಾರೆ, ಪೇಪರ್ ಬಂಡ್ಲನ್ನ, ಅದನ್ನ ಇಟ್ಬಿಟ್ಟು ಈ ದುಡ್ಡು ಎಗರಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಅವ್ರಿಗೆ ಬಿಟ್ಟರೆ ಬಿಟ್ಬಿಟ್ನಲ್ಲಪ್ಪ ಇವರು ನಮ್ಗೆ ಹೆಂಗೋ ತಪ್ಪು ಅಂತ ಮುಂದೆ ಹೋಗಿ ಅವ್ನು ನೋಡಿಕೊಡ್ರೆ ಪೇಪರ್ ಬಂಡ್ಲು. ಆ ಥರ ಬೆಂಗಳೂರು ನಗರದಲ್ಲಿ ಸಿಕ್ಕಾಪಟ್ಟೆ ಡೂಪ್ಲಿಕೇಟ್ CBI ಕೇಸ್ಗಳಾಗ್ತಾಯಿತ್ತು. ಹಿಡಿತಾನೆ ಆಗ್ತಾಯಿಲ್ಲ, ಹಿಡಿಕೆ ಆಗ್ತಾ ಇರಲಿಲ್ಲ. ಯಾವ ಸಮಯದಲ್ಲಿ ಇರ್ತಾರೆ, ಹೆಂಗಿರ್ತಾರೆ, ಏನು ಕಾಯ್ದು ನಮಗೂ ಸಾಕಾಗ್ಬಿಡ್ತು. ಅದಾದಮೇಲೆ ಸತತವಾಗಿ 2 ತಿಂಗಳಾದಮೇಲೆ ನಮ್ಮ ಚಿಕ್ಕಪೇಟೆಯಲ್ಲೇ ಬೆಳ್ಳಿ ಬಸವಣ್ಣ ಟೆಂಪಲ್ ಅಂತ ಬರುತ್ತೆ, ಆ ರಸ್ತೆಯಲ್ಲಿ ನಾವು ರಾಜೇಂದ್ರ ಪ್ರಸಾದ್ ಅಂತ ASI ಒಂದು 5-6 ಟೀಮ್, ಸುಬ್ರಹ್ಮಣ್ಯ ಶಿವಕುಮಾರ್ ಅಂತವ್ರು ಎಲ್ಲ ಒಂದು 5-6-7-8 ಜನ ನೋಡೇ ಬಿಡೋಣ ಕಣೆ, ಎಲ್ಲೂ ನಾವು ಕೆಳಗೆ ಕಾಣಿಸ್ಕೊಳ್ಳೋದು ಬೇಡ, ಫಸ್ಟ್ ಫ್ಲೋರೋ ಇಲ್ಲ ಟಾಪಲ್ಲಿ ಕೂತ್ಕೊಬಿಡೋಣ, ಕೂತ್ಕೊಂಡು ಒಂದೊಂದು ಗಲ್ಲಿ ನೋಡ್ತಾ ಇರೋಣ. ನಾವು ಈ ಥರ ಬಂದು ಅಟ್ಕಾಯಿಸ್ಕೋತಾರಲ್ಲ, ನಮ್ಗೆ ಗೊತ್ತು, ನನ್ನ ಮಕ್ಕಳು ಕೆಂಪಕ್ಕಿರ್ತಾರವರು ಬೆಳ್ಳಗವ್ರೆ, ಆವಾಗ ಕವರ್ ಮಾಡ್ಕೊಂಡು ನನ್ನ ಮಕ್ಕಳು ಎತ್ತಾಕೊಂಡು ಇಟ್ಕೊಬಿಡೋಣ. ನಾವು ನೆಲದಲ್ಲಿದ್ದರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಪೊಲೀಸರು ಅಂತ ಅಂದ್ಬಿಟ್ಟು ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದು 2 ದಿವಸ 3ನೇ ದಿವಸಕ್ಕೆ ಒಬ್ಬನಿಗೆ ಹಾಕೋಬಿಟ್ಟಿದ್ರು. ಅಲ್ಲಿ ಆ ಬೆಳ್ಳಿ ಬಸವಣ್ಣ ಟೆಂಪಲ್ ಸ್ಟ್ರೀಟ್ ಬರುತ್ತೆ, ಅಲ್ಲಿ ಹಾಕೋಬಿಟ್ರು. ಅಲ್ಲಿ ಹಾಕ್ಕೊಂಡು ಅವ್ನಿಗೆ ಎದುರಿಸಿ ಮಾಡ್ತಾಯಿದ್ದಾರೆ. ಇಮಿಡಿಯೇಟಾಗಿ ಎಲ್ರಿಗೂ ಸ್ನಾನ ಮಾಡಿ ಎಲ್ಲ ಕೆಳಗಡೆ ಬಂದು ಅಲ್ಲಿ ಒಬ್ಬನ ಹಿಡ್ಕೋಕಾಯ್ತು ನೋಡಿ, ನಮ್ಮನ್ನೆಲ್ಲ ಕಿತ್ ಬಿಸಾಕ್ಬಿಟ್ರು. ಏನು ಹಿಂಗಿದ್ದಾರೆ ಭಯಂಕರ, ಹಿಡಿಕೆ ಬಿಡಲ್ರು ನಮ್ಮನ್ನು. ಕೊನೆಗೆ ಎಲ್ಲ ಸೇರಿ ಒಬ್ಬನ ಹಿಡಿದ್ವಿ ನಾವು. ಹಿಡ್ಕೊಂಡು ಅವನು ನಮಗೆಲ್ಲ ಚರ್ಮ ಎಲ್ಲ ಕಿತ್ತೋಗ್ಬಿಟ್ಟು ಅವ್ನು ಉಳ್ಳಾಡಿ ಬಿಡಲ್ಲ ನಾವು. ಕೊನೆಗೆ ಅವನಿಗೆ ಮೂಗು ಬಾಯಿ ಮುಚ್ಚಿ ಅವನ್ನ ಎತ್ತಾಕೊಂಡು ಸ್ಟೇಷನ್ಗೆ ತಗೊಂಡು ಬಂದು ಅವನಿಗೆ ಬಾಯ ಹೆಂಗೆ ಬಿಡಿಸ್ತೋ ಬಿಡಿ, ಅದು ಬೇರೆ ಹೇಳ್ಬಿಟ್ರೆ ಭಯ ಬಿದ್ದುಬಿಡ್ತಾರೆ ಜನ, ಆ ಮಟ್ಟಕ್ಕೆ ಭಯ ಬಿಡಿಸ್ತವನ್ನ. ಬಿಟ್ಟಾದ್ಮೇಲೆ ಎಲ್ಲಿದ್ದೀರಿ ನೀವು, ಯಾವ ಕಡೆ ಉಳ್ಕೊಂಡಿದ್ದೀರಿ ನೀವು, ಯಾವ ಜಾಗದಲ್ಲಿದ್ದೀರಿ ಅಂತ ಹೇಳಾದ್ಮೇಲೆ ಅಲ್ಲಿ ತುಮಕೂರು ಹತ್ರ ಇಡ್ಲಿ ಮಾಡ್ತಾರೆ ನೋಡಿ ಜಾಗ, ಲಾಸ್ಟಲ್ಲಿ ಅಲ್ಲಿ ಒಂದು ತಾಜ್ ಹೋಟ್ಲ್ ಅಂತ ಐತಿ, ಹೊಡೆದಾಕ್ಬಿಟ್ರು ಹೈವೇ ಮಾಡಾದ್ಮೇಲೆ.
ಅಲ್ಲಿದ್ದೀವಿ ಸರ್ ನಾವು, ಫುಲ್ ಟೀಮೆಲ್ಲ ಅಲ್ಲಿ ಉಳ್ಕೊಂಡಿದ್ದಾರೆ. ನಾವು ಅಲ್ಲಿ ಬಂದರೆ ಅಲ್ಲೇ ಉಳ್ಕೊಳ್ಳೋದು, ಅದೇ ಹೋಟ್ಲಲ್ಲಿ ಉಳ್ಕೊಳ್ಳೋದು, ಬಂದು ಮಾಡ್ಕೊಂಡು ಅಲ್ಲಿ ಉಳ್ಕೊಂಡು ಹಂಗೆ ಹೊರ್ಟೋಗ್ತೀವಿ ನಾವು. ಸರಿ ಏನಾಗೋಯ್ತು, ಒಂದು ಗಾಡಿಗೆ ಹಾಕ್ಕೊಂಡು ಹೊರಟೋ. ನನ್ನ ಮಕ್ಕಳೆಲ್ಲ ಅಲ್ಲಿಗೆ ಬರ್ತಾರೆ, ನಾವು ನೋಡೋಣ ಹತ್ತಾಕಬೋಣ, ಫುಲ್ ಬಿಡೋದು ಬೇಡ ಅಂತೇಳಿ ಒಂದು ಟಿ ಮಾಡಿಕೊಂಡು ಟೈಟಾಗೆಲ್ಲ ಫುಲ್ಲು ಪೊಲೀಸವ್ರುಗಳು ಒಂದಷ್ಟೆಲ್ಲ ಗಟ್ಟಿಯಾಗಿರೋರನ್ನ ಆಯ್ಕೆ ಮಾಡ್ಕೊಂಡು ಎಲ್ಲ ಹೋದ್ವಿ. ಹೋಗ್ಬಿಟ್ಟಾದ್ಮೇಲೆ ಅವನ್ನೆಲ್ಲೋ ಒಂದು ಕಡೆ ಇರಿಸ್ಬಿಟ್ಟು ನಾನು ಪೆದ್ದನ ಥರ ಅಲ್ಲಿ ಯಾವುದೋ ಒಂದು ಅಂಗಡಿ ಇತ್ತು, ಬಾಳೆಹಣ್ಣು ಅಂಗಡಿ, ಅಲ್ಲಿ ಕೂತ್ಕೊಂಡು ಚಟುವಟಿಕೆ ನೋಡೋಣ, ಹೋಟ್ಲಿಗೆ ಹೋಗ್ತಾರಾ, ಬರ್ತಾರ ಈಚೆ, ಇಲ್ಲ ಎಲ್ಲರೂ ಸುಳಿದಾಡ್ತಾರ, ಇಲ್ಲ ಡೈರೆಕ್ಟಾಗಿ ಹೋಗ್ತಾರ. ಯಾಕೆಂದರೆ ಅಲ್ಲಿ ಹಿಡ್ಕೊಬಿಟ್ಟಾದ್ಮೇಲೆ ಅವ್ನು ಹೇಳ್ಬಿಟ್ಟಾದ್ಮೇಲೆ ಇಲ್ಲಿ ಬಂದು ಹಿಡ್ಕೊಬಿಡ್ತಾರೆ, ನಮ್ಮನ್ನ ಭಯ ಇರ್ತದಲ್ಲ ಅವ್ರಿಗೆ. ಇದಕ್ಕೆ ಆದಮೇಲೆ ಬರೋದು ನೋಡೋದು ಎಲ್ಲ ವಾಚ್ ಮಾಡೋದು ಮಾಡ್ತಾನೇ ಇದ್ದರು. ನಂಗೆ ಗೊತ್ತಾಯಿತು ಇದೇ ನನ್ನ ಮಕ್ಕಳು, ಇವರೇ ಬಂದಿರೋದು ಅಲ್ಲಿಂದ ಲೋಫರ್ಗಳು, ಇವರು ಒಳಗಡೆ ಅಲ್ಲಿ ಎತ್ತಾಕೊಂಡ್ರು ಸರಿ ಹೋಗ್ತದೆ, ಒಳಗೆ ಹೋಗಲಿ ಇವರೆಲ್ಲ ಹೋಟ್ಲಿಗೆ ಅಂತೇಳಿ ಸುಮಾರು 1.5 ಗಂಟೆ ತಗೊಂಡ್ರು ಅವ್ರು ಹೋಟ್ಲೊಳಗೆ ಹೋಗೋಕ್ಕೆ. ಅಲ್ಲಿ ಒಳಗಡೆ ಒಬ್ಬನ ಕಳಿಸಿದ್ರು. ಫಸ್ಟು ಒಳಗೆ ನುಗ್ತೀವಿ, ಒಳಗೆ ಹೋಗೋನು ಹಿಡ್ಕೊಬಿಡೋಣ ಅಂತ ಹೊಟ್ಟೋಗ್ತಾರೆ, ಏನಾರು ಅಕಸ್ಮಾತ್ ವಾಚ್ ಮಾಡ್ತಾಯಿದ್ರಿ ಅಂತ. ಆಮೇಲೆ ಇನ್ನೊಬ್ಬ ಹೋದ, ಅವನು ಒಂದು 10 ನಿಮಿಷ 15 ನಿಮಿಷ, ಇನ್ನೊಬ್ಬ ಹೋದ, ಹಿಂಗೆ 7-8 ಜನ ಒಳಗಡೆಗೆ ಎಲ್ಲ ಹೋದರು. 1.5 ಗಂಟೆ ತಗೊಂಡ್ರು ನನ್ನ ಮಕ್ಕಳು. ಎಲ್ಲ ಹೋಗಿ ಏನು ಮಾಡಿದ್ರು, ಎಲ್ಲ ಹೋಗಿ ಎತ್ಕೊಂಡು ಅಲ್ಲಿ ಎಲ್ಲ ಫುಲ್ ತುಂಬಿಕೊಂಡು ಅದೆಲ್ಲ ಸಾಮಾನೆಲ್ಲ ತುಂಬಿಕೊಂಡು ಕರೆಕ್ಟಾಗಿ ಯಾವಾಗ ಇಷ್ಟು ಜನ ಇದ್ರು ಅಂತ ಗೊತ್ತಾಗ ಒಳಗಡೆ ಹಾಕೋ. ಅವನು ಹೆಂಗೆ ರೆಡಿ ಮಾಡಿದ್ದು ಅಲ್ಲಿ ಅಂದರೆ, ನಾವೆಲ್ಲ ಈ ಪೆಪ್ಪರ್ ಸ್ಪ್ರೇಗಳು ತಗೊಂಡು ನನ್ನ ಮಕ್ಕಳು ಮುಸಿರಾಡಬಾರ್ದು ಹಂಗೆ ಹೋಗಿ ಇಡೀ ರೂಮ್ ತುಂಬ ಪೆಪ್ಪರ್ ಸ್ಪ್ರೇ ಬಿಟ್ಟು ಅವ್ರನ್ನ ಡಿಸ್ಮೆಂಟ್ಲು ಮಾಡಿ ನನ್ನ ಮಕ್ಕಳನ್ನ ಫುಲ್ಲು ಫಿಸಿಕಲಾಗೆ ಮೂಟೆ ಕಟ್ತಂಗೆ ಕಟ್ಟಿ ಎತ್ತೆದ್ದು ಗಾಡಿಗೆ ಹಾಕ್ಕೊಂಡು ತೊಗೊಂಡು ಬಂದ್ವಿ. 7 ಜನನ ತೊಗೊಂಡು ಬಂದು ಆವಾಗಲೇ ಸುಮಾರು 77 ಕೇಸ್ಗಳು ಪತ್ತೆ ಆದವು. ನಾವು ಶಿವರಾಮ್ ಸಾಹೇಬರು ಎಲ್ಲ ಜೈಸಿಂಗ್ಪುರ ಅಂತ ಇದೆ, ಅಲ್ಲಿಗೆ ಹೋದ್ವಿ. ಆಮೇಲೆ ಸೆಟ್ಲ್ಮೆಂಟ್ ಮಾಡ್ಕೊಬಿಡೋಣ, ಬಿಟ್ಬಿಡ್ತೀವಿ ಅಂತೇಳಿ ಒಂದು ಪ್ಲ್ಯಾನ್ ಮಾಡ್ದೋ. ಅವಳೊಬ್ಬಳು ಲಂಡಿ ಅಂತ ಇದ್ದಾಳೆ, ಲೀಡರ್ ಲೇಡಿ, ಅವಳು ದುಡ್ಡು ಎತ್ಕೊಂಡು ಬಂದ್ಲು ಒಂದು 6 ಲಕ್ಷನ. ಪೊಲೀಸವ್ರು ಕೊಟ್ಬಿಟ್ಟು ಬಿಡಿಸ್ಕೊಂಡು ಬಂದ್ಬಿಡ್ತೀವಿ ಅಂತ ಅವಳನ್ನ ಫಾಲೋ ಮಾಡಿಕೊಂಡು ಇದರಲ್ಲೇ ಎತ್ತಾಕಬಿಟ್ಟು ರೈಲ್ವೆ ಸ್ಟೇಷನ್ಲೇ ಹಿಡ್ಕೊಂಡು ಅವಳ ಹತ್ರ ದುಡ್ಡಿದ್ದು ಕಿತ್ಕೊಂಡು ಅದನ್ನೆಲ್ಲ ಕೇಸಿಗೆ ಸೀಸ್ ಮಾಡಿ ಟೋಟಲ್ 72 ಕೇಸು, ಟೋಟಲ್ 21 ಲಕ್ಷ ರಿಕವರಿ ಆಯ್ತಾಗ ಮಾಡಿ 72-73 ಕೇಸಸ್ ಆಯಿತು. ಎಲ್ಲರೂ ಇನ್ನೊಂದಷ್ಟು ಜನ ಸಿಕ್ಕಿದ್ರು, ಎಲ್ಲ ರೇಡ್ ಮಾಡಿ ಎಲ್ಲ ತಗೊಂಡು ಬಂದು ಫಸ್ಟು ಇರಾನಿ ಕೇಸ್ನ ನಾನು ಪುಸ್ತಕದಲ್ಲಿ ಫೋಟೋಗಳು ಹಾಕಿದ್ದೀನಿ ಪೂರ್ತಿ ಅವ್ರದ್ದೆಲ್ಲ, ನಾನು ಅಂಡರ್ವರ್ಲ್ಡ್ ಪುಸ್ತಕದಲ್ಲಿ ಅವನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಟು ಒಳಗಡೆಗೆ ಪೂರ್ತಿ ಎಲ್ಲರೂ. ಆವಾಗ ಇವ್ರಿಗೆ ಒಂಥರ ಶಾಕ್ ಆಯಿತು, ಹಿಡಿದ್ಬಿಟ್ರಲ್ಲ ಅವ್ರನ್ನೆಲ್ಲ ಅಂತ. ಆಮೇಲೆ ನಮಗೆ ತುಂಬ ಇನ್ಫಾರ್ಮೇಷನ್ ಗೊತ್ತಾಯಿತು ಎಲ್ಲೆಲ್ಲಿದ್ದಾರೆ ಅಂತ. ಆ ಜಾಗಗಳಿಗೆಲ್ಲ ಹೋಗಿ ರೇಡ್ ಮಾಡು, ಗುತ್ಲಿಗೆ ಹೋಗು, ಅಲ್ಲಿ ಇದಕ್ಕೆ ಗುಂತ್ಕಲ್ಗೆ ಹೋಗು, ಅಲ್ಲಿ ರೇಡ್ ಮಾಡು, ಹಿಂದೂಪುರಕ್ಕೆ ಹೋಗು, ಅಲ್ಲಿ ರೇಡ್ ಮಾಡು, ಜನ್ನತ್ ನಗರಕ್ಕೆ ಹೋಗು, ಅಲ್ಲಿ ರೇಡ್ ಮಾಡು, ಬಾಗಲಕೋಟ್ಗೆ ಹೋಗು, ಅಲ್ಲಿ ರೇಡ್ ಮಾಡು, ಆಮೇಲೆ ಗುಲ್ಬರ್ಗ ಕಾಲೋನಿ, ಇರಾನಿ ಕಾಲೋನಿಗೂ ಅಲ್ಲಿ ರೇಡ್, ಈ ಥರ ಸಿಕ್ಕಾಪಟ್ಟೆ ರೇಡ್ಗಳ ಮೇಲೆ ರೇಡು. ಇದೆಲ್ಲ ಗೊತ್ತಾಗೋಯ್ತಲ್ಲ, ಇಡೀ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಮಂಗಳೂರಲ್ಲಿ ಮಾಡಿದರು. ಇದೆಲ್ಲ ಗೊತ್ತಾದ ತಕ್ಷಣ ನಾವೆಲ್ಲ ಇನ್ಫಾರ್ಮೇಷನ್ಗಳು ಕೊಡೋಕ್ಕೆ ಶುರು ಮಾಡಿದ್ರಲ್ಲ, ಅವರೆಲ್ಲ ರೆಗ್ಯುಲರಾಗಿ ಹೋಗಿ ರೇಡ್ ಹಾಕೋಕ್ಕೆ ಶುರು ಮಾಡಿಬಿಟ್ರು ಆ ಮನೆಗಳಿಗೆ, ಆ ಜಾಗಗಳಿಗೆಲ್ಲ. ಆವಾಗ ಸ್ವಲ್ಪ ಕಮ್ಮಿ ಆಗ್ತಾ ಬಂತು.